ಹಲೋ ಫ್ರೆಂಡ್ಸ್, ಎಲ್ರಿಗೂ ಒಂದೇ ಥರ ಚಿಕನಲ್ಲಿ ಸ್ಟಾರ್ಟರ್ಸ್ ಮಾಡಿಕೊಂಡು ಬೇಜಾರಾಗಿರುತ್ತೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ನನ್ನ ಚಾನೆಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ಚಿಕನನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಡ್ರಮ್ ಸ್ಟಿಕ್ ಪೀಸಸ್ ಅಂತ ತೊಗೊಳ್ಬೇಕು. ಆವಾಗ ನಿಮಗೆ ಪೀಸಸ್ ಇದೇ ರೀತಿಯಾಗಿ ಕಟ್ ಮಾಡಿಕೊಡ್ತಾರೆ. ನಾನಿಲ್ಲಿ ಈ ಎಲ್ಲ ಪೀಸಸನ್ನು ಈ ರೀತಿಯಾಗಿ ಚಾಕುನಲ್ಲಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ, ಈ ಮಸಾಲೆಗಳು ನಾವು ಹಾಕಿದಾಗ ಮ್ಯಾರಿನೇಟ್ ಮಾಡೋಕ್ಕಿಟ್ಟಾಗ ಅದೆಲ್ಲ ಚೆನ್ನಾಗಿ ಇದರಲ್ಲಿ ಸೇರಿಕೊಂಡು ನಿಮಗೆ ತುಂಬ ಚೆನ್ನಾಗಿ ಅದು ಫ್ಲೇವರ್ ಎಲ್ಲ ಸಿಗುತ್ತೆ ತಿನ್ನಬೇಕಾದ್ರೆ. ಈಗ ನಾನು ಇದಕ್ಕೆ ಎಲ್ಲ ಪೀಸಸ್ಸು ಕಟ್ ಮಾಡಿ ರೆಡಿಯಾಗಿದೆ. ಇದಕ್ಕೆ ನಾನು ಇವಾಗ 1.5 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಲೆಮನ್ನಲ್ಲಿ ಅರ್ಧ ಲೆಮನನ್ನು ನಾನು ಇದರಲ್ಲಿ ಸ್ಕ್ವೀಸ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಅರಿಶಿನ 1 ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ರೆಡ್ ಚಿಲ್ಲಿ ಪೌಡರನ್ನು ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು 2 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಸೋಯಾ ಸಾಸನ್ನು 1 ಟೀ ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಸ್ವಲ್ಪ ಟೊಮೊಟೊ ಸಾಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಇದಕ್ಕೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇದನ್ನು ಕೂಡ ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾನು 2 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ನೀವು ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಳಗಡೆ ಈ ಥರ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲೆಗಳು ಕೂಡ ಒಳಗಡೆ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಹಾಗಾಗಿ ಈ ಥರ ನೀವು ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮೇಲ್ಮೇಲ್ಗೆ ಮಿಕ್ಸ್ ಮಾಡ್ಕೊಳ್ಬೇಡಿ. ನೋಡಿ, ಈ ಥರ ನೀವು ಮಾಡ್ಕೊಳ್ಬೇಕು. ಆವಾಗ ಚೆನ್ನಾಗಿ ಅದೆಲ್ಲ ಮಸಾಲೆಗಳು ಪೀಸಸಲ್ಲಿ ಸೇರಿಕೊಂಡು ತುಂಬ ಚೆನ್ನಾಗಿ ಇದು ರೆಡಿ ಆಗುತ್ತೆ. ಈಗ ಇದು ರೆಡಿಯಾಗಿದೆ. ಇದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ಫ್ರೀಝರಲ್ಲಿ ನಾನು ಒಂದು ಅರ್ಧ ಗಂಟೆ ಇಟ್ಟಿದ್ದೆ. 1 ಅವರ್ ಇದ್ದರೆ 1 ಅವರ್ ಕೂಡ ನೀವು ಫ್ರೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಚೆನ್ನಾಗಿ ಎಣ್ಣೆ ಎಲ್ಲ ಆ್ಯಡ್ ಮಾಡ್ಕೊಂಡ ನಂತರ, ಎಣ್ಣೆ ಸ್ವಲ್ಪ ಕಾದ ನಂತರ ನಾವು ಇದಕ್ಕೆ ಪೀಸಸನ್ನು ಆ್ಯಡ್ ಮಾಡ್ಕೋಬೇಕು. ಪೀಸಸ್ಸು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಒಂದೇ ಸಲಿಗೆ ನೀವು ಮಾಡ್ಕೊಳ್ಬೋದು. ಇದರಲ್ಲಿ ಒಂದು 7-8 ಪೀಸಸನ್ನು ನೀವು ಕರೆಕ್ಟಾಗಿ ಹಾಕ್ಕೊಂಡ್ರೆ ಒಂದೇ ಸಲಿಗೆ ಆಗಿಬಿಡುತ್ತೆ. ನಾನಿವಾಗ ನೋಡಿ ಒಂದೊಂದಾಗಿ ಇಟ್ಕೋತಾ ಇದ್ದೀನಿ. ಈ ಥರ ಮಸಾಲೆ ಕೂಡ ತುಂಬ ಚೆನ್ನಾಗಿ ಹಿಡಿದಿದೆ ಇದು. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೆಸಿಪಿ ಒಂದು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಕೂಡ ಬರುತ್ತೆ. ನೋಡಿ, ಈ ಥರ ನಾನು ಎಲ್ಲ ಪೀಸಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೋಡಿ, ಈ ಥರ ಎಷ್ಟು ಪೀಸಸ್ ಹಿಡಿದಿದೆ ಅಂತ. ಈಗ ಸ್ವಲ್ಪ ಹೊತ್ತಾಗಿದೆ, ಒಂದು 5 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದನ್ನು ತಿರುವಿ ಹಾಕ್ಕೊಳ್ಳೋಣ. ನೋಡಿ, ನಾನು ಈ ಥರ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕೂಡ ನೀವು ತಿರುವಿ ಹಾಕ್ಕೋಬೋದು. ಮತ್ತು ಇದನ್ನು ನೀವು ಸ್ಪೂನಲ್ಲಿ ಬೇಕಾದರೂ ಸೇರಿಸ್ಕೊಂಡು, ನಿಮಗೆ ಕಷ್ಟ ಆದರೆ 2 ಕಡೆ ಸಪೋರ್ಟ್ ತಗೊಂಡು ಕೂಡ ಬೇಕಾದರೆ ಇದನ್ನು ಇವಾಗಿದು ನೋಡಿ, ಈ ಥರ ನೀವು ಇದನ್ನು ಚೆನ್ನಾಗಿ ಈ ಥರ ತಿರುವಿ ಹಾಕ್ಕೋಬೋದು. ನಾನು ಇದನ್ನು ಎಲ್ಲದನ್ನು ನೋಡಿ, ಹಿಂದೆಗಡೆ ತುಂಬ ಚೆನ್ನಾಗಿ ಬೆಂದಿದೆ. ನೀವು ಒಂದು 5-7-8 ನಿಮಿಷ ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ಚೆನ್ನಾಗಿದು ಬರುತ್ತೆ. ಇದನ್ನು ರೆಡ್ ಚಿಲ್ಲಿ ಸ್ಮೋಕ್ ಚಿಕನ್ ಅಂತ ಕರೀತಾರೆ. ನಾನು ತುಂಬಾ ಈಸಿಯಾಗಿ ಮಾಡ್ಕೋತೀನಿ ಮತ್ತು ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ಸ್ ಎಲ್ಲ ನಾವು ಹಾಕಿರೋದು ಕೂಡ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ 10 ನಿಮಿಷ ಆದಮೇಲೆ ಇದು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ.